ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕ್ಯಾಮ್ರನ್ ಗ್ರೀನ್ ಅವರನ್ನ ಇದೇ ಸಲ ಒಂದು RCB ಒಂದು ಟ್ರೇಡ್ ಮಾಡುವ ಮುಖಾಂತರ ಒಂದು ಮುಂಬೈ ಇಂಡಿಯನ್ಸಿಂದ 17 ಕೋಟಿ ಕೊಟ್ಟು ನಮ್ಮ ಕ್ಯಾಮ್ರನ್ ಗ್ರೀನ್ ಅವರನ್ನು ಖರೀದಿಸಿತ್ತು. ಆದರೆ ಏನಪ್ಪ ಅಂತಂದರೆ ಕ್ಯಾಮ್ರನ್ ಗ್ರೀನ್ ಅವರಿಗೆ ಒಂದು ಕಿಡ್ನಿ ಪ್ರಾಬ್ಲಮಿಂದ ಅವರು ಬಳಲ್ತಾ ಇದ್ದರು. ಈಗ ಒಂದು ಕಿಡ್ನಿ ಪ್ರಾಬ್ಲಮ್ ಅದು ಒಂದು ಸ್ವಲ್ಪ ಹೆಚ್ಚಿಗೆ ಆಗಿರೋ ಕಾರಣಕ್ಕಾಗಿ ಈ ಸಲ ಒಂದು RCBಗೆ ಆಡೋದು ಡೌಟು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅದಕ್ಕೋಸ್ಕರನೇ ಎಲ್ಲ ಒಂದು ಅಭಿಮಾನಿಗಳಿಗೆ RCBಯ ಅಭಿಮಾನಿಗಳಿಗೆ ಕ್ಯಾಮ್ರನ್ ಗ್ರೀನ್ ಅವರು ಒಂದು ಸಾರಿ ಕರ್ನಾಟಕ ಅಂತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಸಾರಿ ಅನ್ನೋದನ್ನು ಹೇಳಿದಾರೆ ಅನ್ನೋದನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಕ್ಯಾಮ್ರನ್ ಗ್ರೀನ್ ಅವರು RCBಗೆ ಆಡಬಹುದು, ಆಡಲಿಕ್ಕಿಲ್ಲ ಅಂತ ಹಿಡಿದಿಸು ಒಂದು ರೂಮರ್ಸು ಹರಿದಾಡ್ತಾ ಇತ್ತು. ಕ್ಯಾಮ್ರನ್ ಗ್ರೀನ್ ಅವರು ಒಂದು 17 ಕೋಟಿ ಅಂದರೆ ನಮ್ಮ ಒಂದು RCBಗಿನೇ ಅತಿ ಹೆಚ್ಚು ಅಮೌಂಟಿಗೆ ಪರ್ಚೇಸ್ ಆದಂಥ ಆಟಗಾರ ಅಂದರೆ ಕ್ಯಾಮ್ರನ್ ಗ್ರೀನು. ಈ ಸಲ ಒಂದು ಹಿಂದೆನೂ ಕೂಡ ನಮ್ಮ ಒಂದು RCB ಇಷ್ಟು ಒಂದು ಬಿಗ್ ಅಮೌಂಟಿಗೆ ಯಾವ ಒಂದು ಆಟಗಾರನು ಕೂಡ ಪರ್ಚೇಸನ್ನು ಮಾಡೇ ಇಲ್ಲ. ಆದರೆ ಕ್ಯಾಮ್ರನ್ ಗ್ರೀನ್ ಅವರನ್ನು ಇದೇ ಸಲ ಒಂದು ಮುಂಬೈ ಇಂಡಿಯನ್ಸಿಂದ ಪರ್ಚೇಸನ್ನು ಮಾಡಿತ್ತು, ಆ ಟ್ರೇಡ್ ಮಾಡುವ ಮುಖಾಂತರ ಒಂದು ಮಾಡಿತ್ತು. ಆದರೆ ಏನಪ್ಪ ಅಂತಂದರೆ ಕ್ಯಾಮ್ರನ್ ಗ್ರೀನ್ ಅವರಿಗೆ ಇದ್ದಕ್ಕಿದ್ದಾಗೆ ಒಂದು ಕಿಡ್ನಿ ಪ್ರಾಬ್ಲಮ್ಮು ಒಂದು ಉದ್ಭವಿಸಿತು. ಆ ಕಿಡ್ನಿ ಪ್ರಾಬ್ಲಮಿಂದ ಒಂದಿಷ್ಟು ಅಲ್ಲಿಯ ಒಂದು ಹಾಸ್ಪಿಟಲ್ನಲ್ಲಿ ಅವರು ಒಂದು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದರು. ಈಗ ಕಿಡ್ನಿ ಪ್ರಾಬ್ಲಮ್ಮು ಒಂದು ಹೆಚ್ಚಿಗೆ ಆಗಿರೋ ಕಾರಣಕ್ಕಾಗಿ ಎಲ್ಲ ಒಂದು ಕರ್ನಾಟಕದ ಅಭಿಮಾನಿಗಳಿಗೆ ಹಾಗೂ RCB ಅಭಿಮಾನಿಗಳಿಗೂ ಕೂಡ ಒಂದು ತಮ್ಮ ಒಂದು ಸಾರಿಯನ್ನು ಕೇಳಿದ್ದಾರೆ. ನಾನು ಕಿಡ್ನಿ ಪ್ರಾಬ್ಲಮಿಂದ ಬಳಲ್ತಾ ಇರೋದಕ್ಕೆ ನಾನು ಒಂದು RCBಗೆ ಆಡೋದಕ್ಕೆ ಆಗೋದಿಲ್ಲ ಅಂತ ಅನ್ನೋದಕ್ಕೆ ಸಾರಿ ಫಾರ್ ಕರ್ನಾಟಕ ಅಂತ ಎಲ್ಲ ಒಂದು ಅಭಿಮಾನಿಗಳಿಗೆ ತಮ್ಮ ಒಂದು ಕ್ಷಮೆಯನ್ನು ಕೇಳಿದ್ದಾರೆ. ಹಾಗೆ ಇದೇ ರೀತಿಯ IPLಗಳ ನ್ಯೂ ಅಪ್ಡೇಟ್ಗಳಾಗಿ ಆರಾಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗೆ ಅದರ ಜೊತೆಗೆ ಈ ಸಲ ಒಂದು ನಮ್ಮ ಒಂದು RCB ತುಂಬಾ ಸ್ಟ್ರಾಂಗ್ ಆಗಿರುತ್ತಿತ್ತು. ಒಂದು ಕ್ಯಾಮ್ರನ್ ಗ್ರೀನ್ ಅವರು ಏನಾದರೂ ನಮ್ಮ ಒಂದು RCBಗೆ ಆಡಿದರೆ ಈಗ ಕ್ಯಾಮ್ರನ್ ಗ್ರೀನ್ ಅವರ ಒಂದು ಕಿಡ್ನಿ ಪ್ರಾಬ್ಲಮ್ ಹೆಚ್ಚಿಗೆ ಆಗಿರೋ ಕಾರಣದಿಂದ ಅವರು ಒಂದು IPLನ ಒಂದು ಸ್ಟಾರ್ಟಿಂಗ್ ಆಗುವಂಥ ಟೈಮಿಗೆ ರಿಕವರಿ ಆದರೆ ಒಂದು IPLಗೆ ಕ್ಯಾಮ್ರನ್ ಗ್ರೀನ್ ಅವರು ಆಡ್ತಾರೆ ಅಥವಾ ಇಲ್ವಾ ಅಂದರೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಇನ್ನೂ ಒಂದು IPL ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಒಂದು ತಿಂಗಳು ಇರೋದ್ರಿಂದ ಕ್ಯಾಮ್ರನ್ ಗ್ರೀನ್ ಅವರು ಏನಾದರೂ ರಿಕವರಿ ಆದರೆ ನಮ್ಮ ಒಂದು RCBಗೆ ಆಡೋದು ನಿಶ್ಚಿತ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆದುಕೋಬೇಡಿ.